ಕ್ಲಾಸಲ್ಲಿ ನಾವು ಅಮೈನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ. ಈ ಅಮೈನ್ಸ್ ಆರ್ ಡಿರೈವೇಟಿವ್ಸ್ ಆಫ್ ಅಮೋನಿಯಾ ಅಂತ ಹೇಳ್ತೀವಿ. ಬಿಕಾಸ್ ಅಮೋನಿಯಾ ಅಂತಂದರೆ ನೈಟ್ರೋಜನ್ಗೆ 3 ಹೈಡ್ರೋಜನ್ ಅಟ್ಯಾಚ್ ಆಗಿರುತ್ತೆ, ದಟ್ ಈಸ್ NH3. ಈ NH3ನಲ್ಲಿ 1 ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಆಲ್ಕೈಲ್ ಗ್ರೂಪ್ನ ಆ್ಯಡ್ ಮಾಡಿದ್ವಿ ಅಂದರೆ ಪ್ರೈಮರಿ ಅಮೈನ್ ಅಂತ ಕರಿತೀವಿ. 2 ಹೈಡ್ರೋಜನ್ನ ರೀಪ್ಲೇಸ್ ಮಾಡಿ ಆಲ್ಕೈಲ್ ಗ್ರೂಪ್ನ ಆ್ಯಡ್ ಮಾಡಿದ್ರೆ ಸೆಕೆಂಡರಿ ಅಮೈನ್ ಅಂತ ಕರಿತೀವಿ. 3 ಹೈಡ್ರೋಜನನ್ನು ರಿಪ್ಲೇಸ್ ಮಾಡಿ ಆಲ್ಕೈಲ್ ಗ್ರೂಪ್ನ ಆ್ಯಡ್ ಮಾಡಿದ್ರೆ ಟರ್ಷರಿ ಅಮೈನ್ ಅಂತ ಕರಿತೀವಿ. ಸೊ ಈ ಅಮೈನ್ಸ್ ಎಲ್ಲದನ್ನೂ ಕೂಡ ಅಮೋನಿಯಾಯಿಂದ ಬಂದಿರೋದ್ರಿಂದ ಸೊ ದಿಸ್ ಅಮೈನ್ಸ್ ಆರ್ ಡಿರೈವೇಟಿವ್ಸ್ ಆಫ್ ಅಮೋನಿಯಾ ಅಂತ ಹೇಳ್ತೀವಿ. ಈ ಸ್ಟ್ರಕ್ಚರ್ ಆಫ್ ಅಮೋನಿಯಾ ಬಂದು ಈ ಅಮೋನಿಯಾಗೆ 3 ಬಾಂಡ್ ಪೇರ್ ಮತ್ತು 1 ಲೋನ್ ಪೇರ್ ಪ್ರೆಸೆಂಟ್ ಇರೋದ್ರಿಂದ ಇದು ಟ್ರಿಗೊನಲ್ ಪಿರಮಿಡಲ್ ಶೇಪ್ನ ತಗೊಳುತ್ತೆ. ಈ ಟ್ರಿಗೊನಲ್ ಪಿರಮಿಡಲ್ ಶೇಪ್ ಬಂದು ಇಟ್ ಈಸ್ ಅನ್ sp3 ಹೈಬ್ರಿಡೈಸ್ಡ್ ಆ್ಯಂಡ್ ದ ಬಾಂಡ್ ಆ್ಯಂಗಲ್ ಹಿಯರ್ ಇಸ್ ಅಪ್ರಾಕ್ಸಿಮೇಟ್ಲಿ 108 ಡಿಗ್ರಿ ಬರುತ್ತೆ. ದಿಸ್ ಈಸ್ ದ ಜನರಲ್ ಇಂಟ್ರೊಡಕ್ಷನ್ ವಿತ್ ರೆಸ್ಪೆಕ್ಟ್ ಟು ಅಮೈನ್ಸ್. ಈಗ ನಾಮನ್ಕ್ಲೇಚರ್ನ ಡಿಸ್ಕಸ್ ಮಾಡೋಣ. ಈ ನಾಮನ್ಕ್ಲೇಚರ್ ಪಾರ್ಟಿಗೆ ಬಂದ್ವಿ ಅಂತಂದರೆ ಈ ಅಮೈನ್ಸ್ನ ಡಿಸ್ಕಸ್ ಮಾಡುವಾಗ ಸಫಿಕ್ಸಲ್ಲಿ ನಾವು ಅಮೈನ್ಸ್ ಅಂತಲೇ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ನ ತಗೋಣ, CH3NH2 ಇಟ್ ಇಸ್ ಅನ್ ಪ್ರೈಮರಿ ಅಮೈನ್. ಇದಕ್ಕೆ ನಾವೇನು ಮಾಡ್ತೀವಿ, ಮೆಥನಮೈನ್ ಅಂತ ನೇಮ್ ಮಾಡ್ತೀವಿ. C2H5NH2ನ ತಗೊಂಡ್ವಿ ಅಂದರೆ ಅಲ್ಲಿ ನನಗೆ ಏನಿದೆ 2 ಕಾರ್ಬನ್ ಆಟಮ್ ಇರೋದ್ರಿಂದ ಇದನ್ನು ಎಥನಮೈನ್ ಅಂತ ನೇಮ್ ಮಾಡ್ತೀವಿ. ಅದೇ CH3NH C2H5 ತೊಗೊಂಡ್ವಿ ಅಂತಂದರೆ ದಟ್ ಈಸ್ ಈಥೈಲ್ ಮೆಥನಮೈನ್ ಅಂತ ನೇಮ್ ಮಾಡ್ತೀವಿ. ಸೊ ದೀಸ್ ಆರ್ ದ IUPAC ನಾಮನ್ಕ್ಲೇಚರ್ ಆಫ್ ಅಮೈನ್ಸ್. ನೆಕ್ಸ್ಟು ಈ ಪ್ರಿಪ್ರೇಷನ್ ಪಾರ್ಟ್ ಆಫ್ ಅಮೈನ್ಸ್ಗೆ ಬಂದ್ವಿ ಅಂತಂದರೆ ಈ ಅಮೈನ್ಸ್ನ ನಾವು ಡಿಫ್ರೆಂಟ್ ಮೆಥಡ್ಸ್ನ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತೀವಿ. ಸೊ ಇಂಪಾರ್ಟೆಂಟ್ ಮೆಥಡ್ಸ್ನ ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ. ದ ಫಸ್ಟ್ ಇಂಪಾರ್ಟೆಂಟ್ ಮೆಥಡ್ ಈಸ್ ಬೈ ಯೂಸಿಂಗ್ ನೈಟ್ರೋ ಹೈಡ್ರೋಕಾರ್ಬನ್. ದಟ್ ಮೀನ್ RNO2ನ ತಗೋತೀವಿ, ಅದಕ್ಕೆ ನಾವು ರೆಡ್ಯೂಸಿಂಗ್ ಏಜೆಂಟ್ನ ಆ್ಯಡ್ ಮಾಡಿದ್ವಿ ಅಂದರೆ ದಟ್ ಈಸ್ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್, ಪಲ್ಯಾಡಿಯಮ್, ಪ್ಲಾಟಿನಮ್ನ ಯೂಸ್ ಮಾಡಿದ್ವಿ ಅಂತಂದರೆ ನನಗೇನು ಬರುತ್ತೆ, ಅಮೈನ್ಸ್ ಬರುತ್ತೆ. ನೆಕ್ಸ್ಟು ಸೆಕೆಂಡ್ ಮೆಥಡು ಈ ಅಮೈನೋಲಿಸಿಸ್ ಮಾಡ್ತೀವಿ. ದಟ್ ಮೀನ್ ಈ ಆಲ್ಕೈಲ್ ಆಲೈಡ್ನ ತಗೊಂಡು ಅಮೋನಿಯಾನ ಆ್ಯಡ್ ಮಾಡಿದ್ವಿ ಅಂದರೆ ಅಡಿಷನ್ ಆಫ್ ಅಮೋನಿಯಾ ಕ್ಯಾನ್ ಬಿ ಕಾಲ್ಡ್ ಅಸ್ ಅಮೈನೋಲಿಸಿಸ್. ಸೊ ಅಮೈನೋಲಿಸಿಸ್ ಆಯಿತು ಅಂತಂದರೆ ನನಗೆ ಅಮೈನ್ಸ್ ಬರುತ್ತೆ. ಈಗ ಈ ಅಮೈಡನ್ನ ತಗೊಂಡು ಕೂಡ ನಾವು ಪ್ರಿಪೇರ್ ಮಾಡ್ಬೋದು. ಅಮೈಡ್ನ ತಗೊಂಡು ನಾವು ರೆಡ್ಯೂಸಿಂಗ್ ಏಜೆಂಟ್ ಲೈಕ್ ಲಿಥಿಯಂ ಅಲ್ಯೂಮಿನಿಯಂ ಹೈಡ್ರೈಡ್ನ ಅಥವಾ ಹೈಡ್ರೋಜನ್ ಇನ್ ದ ಪ್ರೆಸೆನ್ಸ್ ಆಫ್ ನಿಕ್ಕಲ್, ಪಲ್ಯಾಡಿಯಮ್, ಪ್ಲಾಟಿನಮ್ನ ಯೂಸ್ ಮಾಡಿದ್ವಿ ಅಂತಂದ್ರೂ ನನಗೇನು ಬರುತ್ತೆ, ಅಮೈನ್ಸ್ ಬರುತ್ತೆ. ನೆಕ್ಸ್ಟು ಸೇಮ್ ಅಮೈಡನ್ನು ಯೂಸ್ ಮಾಡಿಕೊಂಡು Br2 ಮತ್ತು KOHನ ಆ್ಯಡ್ ಮಾಡಿದ್ವಿ ಅಂತಂದರೆ ನಾವಿಲ್ಲಿ ಆ್ಯಡ್ ಮಾಡ್ತಿರೋದು ಏನು ಅಂತ ಸ್ವಲ್ಪ ರೀಕಾಲ್ ಮಾಡ್ಕೊಳ್ಳಿ. ಅಮೈಡ್ ಆ್ಯಡ್ ಮಾಡ್ತಾ ಇದ್ದೀವಿ, ದಟ್ ಇಸ್ RC⁻NH2. ಅದ್ರ ಜೊತೆಗೆ Br2ನ ಆ್ಯಡ್ ಮಾಡಿದ್ದೀವಿ ಮತ್ತು KOH ಬೇಸ್ನ ಆ್ಯಡ್ ಮಾಡಿದ್ದೀವಿ. ಇದೇನು ಮಾಡುತ್ತೆ, ಈ ಅಮೈಡಲ್ಲಿರೋ ಕಾರ್ಬೊನಿಲ್ ಗ್ರೂಪ್ನ ರಿಮೂವ್ ಮಾಡುತ್ತೆ. ಅದಕ್ಕೆ ಇದನ್ನು ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ಅಂತ ಕರಿತೀವಿ. ಸೊ ಈ ಅಮೈಡ್ ಇದ್ದಿದ್ದು ನನಗೇನಾಗಿ ಕನ್ವರ್ಟ್ ಆಗುತ್ತೆ, ಅಮೈನ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಮೆಥಡ್ ಆಫ್ ಪ್ರಿಪ್ರೇಷನ್, ದಟ್ ಟು ಅ ವೆರಿ ಇಂಪಾರ್ಟೆಂಟ್ ಮೆಥಡ್ ದಟ್ ಈಸ್ ಕಾಲ್ಡ್ ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್. ಈ ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸಲ್ಲಿ ನಾವು ಫಸ್ಟು ಥ್ಯಾಲಮೈಡ್ನ ತಗೋತೀವಿ. ಥ್ಯಾಲಮೈಡ್ನ ನಾವು KOH ಜೊತೆ ಟ್ರೀಟ್ ಮಾಡಿದಾಗ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಥ್ಯಾಲಮೈಡ್ ಆಗುತ್ತೆ. ಇದಕ್ಕೆ ನಾವು ಆಲ್ಕೈಲ್ ಹ್ಯಾಲೈಡ್ಸ್ನ ಆ್ಯಡ್ ಮಾಡಿದಾಗ ನನಗೇನಾಗುತ್ತೆ, ಆಲ್ಕೈಲೇಷನ್ ಆಗುತ್ತೆ. ಓಕೆ, ದಟ್ ಈಸ್ ಥ್ಯಾಲಮೈಡ್ಗೆ R ಗ್ರೂಪ್ ಬಂದು ಅಟ್ಯಾಚ್ ಆಗುತ್ತೆ. ಇದಕ್ಕೆ ನಾವು NH ಮೀನಿಂಗ್ 2 moles ಆಫ್ NaOHನ ಆ್ಯಡ್ ಮಾಡಿದಾಗ ನನಗೆ ಪ್ರೈಮರಿ ಅಮೈನ್ಸ್ ಬರುತ್ತೆ. ಸೊ ಮಾರ್ಕ್ ಮಾಡ್ಕೊಳ್ಳಿ ಪಾಯಿಂಟನ್ನು, ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸಲ್ಲಿ ಪ್ರೈಮರಿ ಅಮೈನ್ ಬರುತ್ತೆ. ಅದ್ರ ಜೊತೆಗೆ ಸೋಡಿಯಂ ಸಾಲ್ಟ್ ಆಫ್ ಥ್ಯಾಲಿಕ್ ಆ್ಯಸಿಡ್ ಬರುತ್ತೆ. ಸೊ ದಿಸ್ ಈಸ್ ದ ಪ್ರಿಪ್ರೇಷನ್ ಮೆಥಡ್ಸ್ ಆಫ್ ಅಮೈನ್ಸ್. ನೆಕ್ಸ್ಟು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಅಮೈನ್ಸ್ನ ಡಿಸ್ಕಸ್ ಮಾಡೋದಾದರೆ this amines are like lower chains of amines are fishy odor. ಅಂದರೆ ಈ ಕಾರ್ಬನ್ ನಂಬರ್ 1 ಅಥವಾ ಕಾರ್ಬನ್ ನಂಬರ್ 2 1 or 2 ಕಾರ್ಬನ್ ನಂಬರ್ ಇರುತ್ತಲ್ಲ, ಅದು ನಾರ್ಮಲ್ ಆಗಿ ಫಿಶಿ ಓಡರ್ ಇರುತ್ತೆ ಆ್ಯಂಡ್ ದಟ್ ಇಸ್ ಅ ವೊಲಟೈಲ್ ಲಿಕ್ವಿಡ್. ಸೊ ಕಾರ್ಬನ್ ನಂಬರ್ ಜಾಸ್ತಿ ಆಗ್ತಾ ಹೋಯಿತು ಅಂತಂದರೆ ನನಗೆ ಅದು ಓಡರ್ ಚೇಂಜ್ ಆಗ್ತಾ ಹೋಗುತ್ತೆ ಆ್ಯಂಡ್ ದೆನ್ ಈ ವೊಲಟೈಲ್ ಲಿಕ್ವಿಡಿಂದ ಲಿಕ್ವಿಡ್ ಸ್ಟೇಟಿಗೆ ಬರುತ್ತೆ, ದೆನ್ ಸಾಲಿಡ್ ಸ್ಟೇಟಿಗೆ ಹೋಗುತ್ತೆ. ಸೊ ನಂಬರ್ ಆಫ್ ಕಾರ್ಬನ್ ಜಾಸ್ತಿ ಆಗ್ತಾ ಹೋದಂಗೆ ಸಾಲಿಡ್ ಆಗಿ ಬಿಹೇವ್ ಆಗ್ತಾ ಹೋಗುತ್ತೆ.
ನೆಕ್ಸ್ಟ್ ಬಂದು ಸಾಲಿಬಿಲಿಟಿನ ಡಿಸ್ಕಸ್ ಮಾಡೋದಾದರೆ ನಾರ್ಮಲಿ ದಿಸ್ ಟರ್ಷರಿ ಅಮೈನ್ಸ್ ದಟ್ ಈಸ್ ನೈಟ್ರೋಜನ್ ಅಟ್ಯಾಚ್ ಆಗಿರೋದು 3 ಡಿಫ್ರೆಂಟ್ ಕಾರ್ಬನ್ ಗ್ರೂಪಿಗೆ ಅಟ್ಯಾಚ್ ಆಗಿತ್ತು ಅಂದರೆ ಅದನ್ನು ಟರ್ಷರಿ ಅಮೈನ್ ಅಂತ ಕರಿತೀವಿ. ದಿಸ್ ಟರ್ಷರಿ ಅಮೈನ್ಸ್ ಆರ್ ಲೀಸ್ಟ್ ಸಾಲ್ಯುಬಲ್ ಇನ್ ವಾಟರ್ ವೈಲ್ ದಿಸ್ ಅಮೋನಿಯಾ ಆ್ಯಂಡ್ ಪ್ರೈಮರಿ ಅಮೈನ್ಸ್ ಆರ್ ಮೋರ್ ಸಾಲ್ಯುಬಲ್ ಇನ್ ವಾಟರ್. ಏನಕ್ಕೆ ಟರ್ಷರಿ ಅಮೈನ್ ಏನಕ್ಕೆ ತುಂಬ ಕಡಿಮೆ ವಾಟರ್ ಸಾಲ್ಯುಬಲ್ ಅಂತಂದರೆ ಬಿಕಾಸ್ ಈ ಟರ್ಷರಿ ಅಮೈನಲ್ಲಿ ಹೈಡ್ರೋಜನ್ನೇ ಪ್ರೆಸೆಂಟ್ ಇರಲ್ಲ. ಈ ಹೈಡ್ರೋಜನ್ ಪ್ರೆಸೆಂಟ್ ಇಲ್ಲ ಅಂತಂದರೆ ನನಗೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗಲ್ಲ. ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಷನ್ ಆಗ್ದಲೇ ಇರೋದ್ರಿಂದ ನಮಗೆ ಈ ಟರ್ಷರಿ ಅಮೈನ್ ಲೀಸ್ಟ್ ಸಾಲ್ಯುಬಲ್ ಅಂತ ಹೇಳ್ತೀವಿ, ವೈಲ್ ಅಮೋನಿಯಾ ಆ್ಯಂಡ್ ಪ್ರೈಮರಿ ಅಮೈನ್ಸ್ ಆರ್ ಮೋರ್ ಸಾಲ್ಯುಬಲ್. ಈ ಸಾಲ್ಯುಬಿಲಿಟಿದು ನಾನು ಆರ್ಡರ್ನ ಹೇಳಿದ್ರೆ ammonia is more soluble than primary amine, which is more soluble than secondary amine, which is more soluble than tertiary amine. So this is the order of the solubility of amines. Next to chemical property na discuss ಮಾಡೋಣ. ಈ ಕೆಮಿಕಲ್ ಪ್ರಾಪರ್ಟಿ ಅಂತಂದರೆ ಅಮೈನ್ಸ್ ಅಂತಂದರೆ ಏನು ಜನರಲ್ ಫಾರ್ಮುಲಾ, ಜನರಲ್ ಆಗಿ RNH2 ನ ಪ್ರೈಮರಿ ಅಮೈನ್ ಅಂತ ತಗೋತೀವಿ. ಈ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಪ್ರೆಸೆಂಟ್ ಇದೆ ಅಲ್ವಾ, ನೈಟ್ರೋಜನ್ ತಲೆ ಮೇಲ್ಗಡೆ ಒಂದು ಲೋನ್ ಪೇರ್ ಪ್ರೆಸೆಂಟ್ ಇದೆ. ಈ ಲೋನ್ ಪೇರ್ ಈಸಿಯಾಗಿ ಡೊನೇಟ್ ಮಾಡೋದ್ರಿಂದ ಈ ಅಮೈನ್ಸ್ನ ನಾವೇನಂತ ಕರಿತೀವಿ, ಲಿವೈಸ್ ಬೇಸ್ ಅಂತ ಕರಿತೀವಿ. ಲಿವೈಸ್ ಕಾನ್ಸೆಪ್ಟ್ ಪ್ರಕಾರ ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡಿದ್ರೆ ಆ್ಯಸಿಡ್ಡು, ಎಲೆಕ್ಟ್ರಾನ್ ಡೊನೇಟ್ ಮಾಡಿದ್ರೆ ಬೇಸ್ ಅಲ್ವಾ. ಸೊ ಈ ಅಮೈನ್ಸ್ ಏನು ಮಾಡ್ತಾ ಇದೆ, ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡ್ತಾ ಇದೆ. ಎಲೆಕ್ಟ್ರಾನ್ಸ್ ಡೊನೇಟ್ ಮಾಡ್ತಾ ಇರೋದ್ರಿಂದ ಇದು ಲಿವೈಸ್ ಬೇಸ್ ಆಗಿ ಬಿಹೇವ್ ಮಾಡುತ್ತೆ. ಈಗ ನೋಡಿ, ಇದ್ರದ್ದು ಬೇಸಿಕ್ ಕ್ಯಾರೆಕ್ಟರ್ಸ್ನ ಯಾವ ಥರ ಚೆಕ್ ಮಾಡ್ಬೋದು ಅಂತಂದರೆ, ಈ ಅಮೈನ್ಸ್ನ ತಗೊಂಡು ಅದಕ್ಕೆ ನಾವು HClನ ಆ್ಯಡ್ ಮಾಡಿದ್ರೆ ಅಥವಾ ಹೈಡ್ರೋಜನ್ ಹ್ಯಾಲೈಡ್ಸ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಬೇಸ್ ಇದೆ, ನಾವು ಆ್ಯಡ್ ಮಾಡ್ತಿರೋದು ಆ್ಯಸಿಡ್ಡು, ಇವೆರಡು ರಿಯಾಕ್ಷನ್ ಆಗಿ ನನಗೆ ಸಾಲ್ಟ್ ಫಾರ್ಮೇಷನ್ ಆಗುತ್ತೆ. ಸೊ ದಿಸ್ ರಿಯಾಕ್ಷನ್ ವಿಚ್ ಕನ್ಫರ್ಮ್ಸ್ ದ್ಯಾಟ್ ದಿಸ್ ಅಮೈನ್ಸ್ ಆರ್ ಬೇಸಿಕ್ ಇನ್ ನೇಚರ್. ಈಗ ಈ ಬೇಸಿಸಿಟಿನ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನನಗೆ KB ಮತ್ತು PKB ವ್ಯಾಲ್ಯೂಸ್ ಮೇಲೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ವಾಟ್ ಇಸ್ ದಿಸ್ KB ಆ್ಯಂಡ್ PKB ವ್ಯಾಲ್ಯೂ? KB ಅಂತಂದರೆ ನೀವು ಕೇಳಿದ್ದೀರಲ್ವಾ, K ಮೀನ್ಸ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್, B ಮೀನ್ಸ್ ಬೇಸ್. ಸೊ KB ಇಸ್ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ಆಫ್ ಎ ಬೇಸ್. ಅಂದರೆ ಈ ಒಂದು ಬೇಸಿಗೆ ನಮಗೆ ಡಿಸೋಸಿಯೇಷನ್ ಕಾನ್ಸ್ಟೆಂಟ್ ದಟ್ ಇಸ್ KB ವ್ಯಾಲ್ಯೂ ಜಾಸ್ತಿ ಇತ್ತು ಅಂತಂದರೆ ಅದನ್ನು ನಾವು ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಈ ಬೇಸ್ಗೆ KB ವ್ಯಾಲ್ಯೂ ಕಡಿಮೆ ಇತ್ತು ಅಂತಂದರೆ ನಾವು ಅದನ್ನು ವೀಕ್ ಬೇಸ್ ಅಂತ ಕರಿತೀವಿ. ಈಗ ನೋಡಿ, KB ಮತ್ತು PKB ವ್ಯಾಲ್ಯೂ ಉಲ್ಟಾ ಬರುತ್ತೆ, ಬಿಕಾಸ್ PKB ಇಸ್ ಈಕ್ವಲ್ಸ್ ಟು ನೆಗೆಟಿವ್ ಲಾಗರಿದಮ್ ಆಫ್ KB. ಅಂದರೆ KB ವಿಚ್ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು PKB ಆಗುತ್ತೆ. ಸೊ PKB ವ್ಯಾಲ್ಯೂ ಜಾಸ್ತಿ ಇತ್ತು ಅಂದರೆ KB ವ್ಯಾಲ್ಯೂ ಕಡಿಮೆ ಇರುತ್ತೆ. KB ವ್ಯಾಲ್ಯೂ ಕಡಿಮೆ ಇತ್ತು ಅಂದರೆ ಅದನ್ನು ನಾವು ವೀಕ್ ಬೇಸ್ ಅಂತ ಕರಿತೀವಿ. ಅಥವಾ ಈ KB ವ್ಯಾಲ್ಯೂ ಜಾಸ್ತಿ ಇದ್ದು PKB ವ್ಯಾಲ್ಯೂ ಕಡಿಮೆ ಇತ್ತು ಅಂದರೆ ಅದನ್ನು ಸ್ಟ್ರಾಂಗ್ ಬೇಸ್ ಅಂತ ಕರಿತೀವಿ. ಈಗ ನೋಡಿ, ಈ ಬೆಸಿಸಿಟಿ ಆಫ್ ಅಮೈನ್ಸ್ನ ನಾವು ವಾಟರಲ್ಲಿ ನೋಡೋದಾದರೆ, ಸೊ ನಾರ್ಮಲ್ ಆಗಿ ಬೆಸಿಸಿಟಿ ಆರ್ಡರ್ನ ಹೇಳ್ತಾ ಹೋಗ್ತೀವಿ. ದಟ್ ಈಸ್ ದಿಸ್ ಟರ್ಷರಿ ಅಮೈನ್ ವಿಚ್ ಇಸ್ ಮೋರ್ ಬೇಸಿಕ್ ದ್ಯಾನ್ ಸೆಕೆಂಡರಿ ಅಮೈನ್, ವಿಚ್ ಇಸ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮರಿ ಅಮೈನ್, ವಿಚ್ ಇಸ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ. ದಿಸ್ ಇಸ್ ಓನ್ಲಿ ವೆನ್ ಇನ್ ಗೇಷಿಯಸ್ ಫೇಸ್. ಬಟ್ ಅದೇ ನಾವು ವಾಟರಲ್ಲಿ ಚೆಕ್ ಮಾಡೋದಾದರೆ, ಸೊ ವಾಟರಲ್ಲಿ ಇದೇ ಆರ್ಡರ್ನ ಫಾಲೋ ಮಾಡ್ತಾ ಹೋಗಲ್ಲ. ಸೊ ಇನ್ ದ ಕೇಸ್ ಆಫ್ ವಾಟರ್, ದಿ ಸೆಕೆಂಡ್ರಿ ಅಮೈನ್ಸ್ ಆರ್ ಮೋರ್ ಬೇಸಿಕ್ ದ್ಯಾನ್ ಪ್ರೈಮರಿ ಅಮೈನ್, ವಿಚ್ ಈಸ್ ಮೋರ್ ಬೇಸಿಕ್ ದ್ಯಾನ್ ಟರ್ಷರಿ ಅಮೈನ್, ದೆನ್ ವಿಚ್ ಇಸ್ ಮೋರ್ ಬೇಸಿಕ್ ದ್ಯಾನ್ ಅಮೋನಿಯಾ. ಏನಕ್ಕೆ ಈ ಥರ ಆರ್ಡರ್ ಚೇಂಜ್ ಆಗುತ್ತೆ ಅನ್ನೋದಾದರೆ, ನನಗೆ ಈ ವಾಟರಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಇರೋದ್ರಿಂದ ನನಗೇನಾಗುತ್ತೆ ಅಂತಂದರೆ, ಈ ವಾಟರ್ ಮತ್ತು ಅಮೋನಿಯಾದಲ್ಲಿ ಹೈಡ್ರೋಜನ್ ಬಾಂಡಿಂಗ್ ಆಗೋದ್ರಿಂದ ಟರ್ಷರಿ ಅಮೈನಲ್ಲಿ ಹೈಡ್ರೋಜನೇ ಇರಲ್ಲ, ಒಂದು ಹೈಡ್ರೋಜನ್ ಬಾಂಡಿಂಗ್ ಆಗಲ್ಲ. ದೆನ್ ಈ ವಾಟರು ಮತ್ತು ಈ ಅಮೋನಿಯಾದಲ್ಲಿ ಮಧ್ಯೆ ಸ್ಟಿರಿಕ್ ಹಿಂಡ್ರೆನ್ಸ್ ಫಾರ್ಮೇಷನ್ ಆಗುತ್ತೆ, ಮಾಲಿಕ್ಯೂಲ್ ಅನ್ಸ್ಟೇಬಲ್ ಆಗುತ್ತೆ, ಬೇಸಿಸಿಟಿ ಡಿಕ್ರೀಸ್ ಆಗ್ತಾ ಹೋಗುತ್ತೆ. ಹಲೋ ಸ್ಟೂಡೆಂಟ್ಸ್, ನಾವು ಲಾಸ್ಟ್ ಕ್ಲಾಸಲ್ಲಿ ಏನು ಅಮೈನ್ಸ್ ಇಂದ ಸಿನಾಪ್ಸಿಸ್ನ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಇರೋದು ಆ ಅಮೈನ್ ಸಿನಾಪ್ಸಿಸಲ್ಲಿ ರಿಲೇಟೆಡ್ ಆಗಿರುವಂಥ ಕ್ವಶನ್ಸ್ನ. ಈಗ ಈ ಕ್ವಶನ್ಸಲ್ಲಿ ನಮಗೆ ಎಷ್ಟೊಂದು KCET ಕ್ವಶನ್ಸ್ ಇದೆ, ಕೆಲವೊಂದು ನೀಟ್ ಮತ್ತು JEE ಕ್ವಶನ್ಸ್ನೂ ಕೂಡ ಹಾಕಿದ್ದೀನಿ. ಸೊ ಜಸ್ಟ್ ನೋಡೋಣ ಯಾವ್ಯಾವ ಥರ ಕ್ವಶನ್ಸ್, ಡಿಫಿಕಲ್ಟಿ ಲೆವೆಲ್ ಯಾವ ಥರ ಇರುತ್ತೆ, ಈಸಿ ಲೆವೆಲ್ ಯಾವ ಥರ ಇರುತ್ತೆ ಅಂತ. ಸೊ ಫಸ್ಟ್ ಕ್ವಶನ್ನ ನೋಡಿ, ಕ್ವಶನ್ ನಂಬರ್ 1, ದಟ್ ಇಸ್ ಗ್ಯಾಬ್ರಿಯಲ್ ಥಾಲಮೈಡ್ ಸಿಂಥಸಿಸ್ ವಿಚ್ ಇಸ್ ಯೂಸ್ಡ್ ಇನ್ ಪ್ರಿಪರೇಷನ್ ಆಫ್ ಆಪ್ಷನ್ A ಪ್ರೈಮರಿ, ಸೆಕೆಂಡ್ರಿ, ಟರ್ಷರಿ ಆ್ಯಂಡ್ ಮಿಕ್ಸ್ಚರ್ ಆಫ್ ಆಲ್ ದ ತ್ರೀ. ಸಿ
ಈ ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ ಅಂದರೆ ನಮಗೆ ಇಲ್ಲಿ ಏನು ಬೇಕಾಗತ್ತೆ ಇಂಪಾರ್ಟೆಂಟ್ ಅಂತಂದರೆ ರಿಯಾಕ್ಟೆಂಟ್ ಬೇಕಾಗತ್ತೆ. ಸೊ ರಿಯಾಕ್ಟೆಂಟ್ ಥ್ಯಾಲಮೈಡ್ ಯಾವ ಥರ ಬರ್ಕೊಳ್ಳೋದು, ಥ್ಯಾಲಮೈಡ್ ನಿಮಗೆ ಬರ್ಕೊಳ್ಳೋದು ಗೊತ್ತಿಲ್ಲ ಅಂತಂದರೆ ಈ ರಿಯಾಕ್ಷನ್ ಸ್ವಲ್ಪ ಕಷ್ಟ ಆಗ್ಬೋದು. ಸೊ ಅದಕ್ಕೆ ಕಾಮನ್ ನೇಮ್ ಆಫ್ ಸಮ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್ಸ್ನ ಜ್ಞಾಪಕ ಇಟ್ಕೊಂಡಿರಬೇಕು. ಈ ಥ್ಯಾಲಮೈಡ್ಸ್ನ ತೊಗೊಂಡ್ವಿ ಅಂತಂದರೆ ಸಿ ವಿ ಕ್ಯಾನ್ ಕಾಲ್ ದಿಸ್ ಆ್ಯಸ್ ಅ ಥ್ಯಾಲಮೈಡ್, ದಟ್ ಇಸ್ ಸಿ ಡಬಲ್ ಬಾಂಡ್ ಓ NH. ಇದನ್ನು ನಾವೇನಂತ ಕರಿತೀವಿ, ಥ್ಯಾಲಮೈಡ್ ಅಂತ ಕರಿತೀವಿ. ಈಗ ನಾನು ಏನು ಮಾಡಬೇಕು, ಅಮೈನ್ಸ್ನ ಪ್ರಿಪೇರ್ ಮಾಡಬೇಕು. ಸೊ ನೋಡಿ, ನನಗೆ ಅಮೈನ್ಸ್ ಪ್ರಿಪೇರ್ ಮಾಡೋದಕ್ಕೆ ಮೇಜರ್ ಹಾಟ್ಸ್ಪಾಟ್ ಯಾವುದು ಗೊತ್ತಾ? ಅಮೈನ್ಸ್ ಅಂದರೆ ಜನರಲ್ ಫಾರ್ಮುಲಾ ನಮಗೆ ಗೊತ್ತಿದೆ, ದಟ್ ಈಸ್ RNH2 ಪ್ರೈಮರಿ ಅಮೈನು, ಸೆಕೆಂಡ್ರಿ ಅಮೈನ್ ಚೇಂಜ್ ಆಗ್ತಾ ಹೋಗುತ್ತೆ. ಜನರಲ್ ಆಗಿ ಪ್ರೈಮರಿ ಅಮೈನ್ಗೆ RNH2. ನನಗೆ ಅಮೈನ್ಸಿಗೆ ನೈಟ್ರೋಜನ್ ಇಸ್ ವೆರಿ ಮಚ್ ಎಸೆನ್ಷಿಯಲ್, ಹೌದಲ್ವಾ? ಸೊ ನನಗೆ ನೈಟ್ರೋಜನ್ ಇರೋ ಜಾಗ ಯಾವುದು, ಇಲ್ಲಿ. ಸೊ ನನಗೆ ರಿಯಾಕ್ಷನ್ ಆಗಬೇಕಾಗಿರೋ ಜಾಗನೂ ಇಲ್ಲೇನೆ. ನನಗೆ ಇಲ್ಲೆಲ್ಲೋ ರಿಯಾಕ್ಷನ್ ಆಗಲ್ಲ, ಬಿಕಾಸ್ ನನಗೆ ಬೇಕಾಗಿರೋದು ಅಮೈನ್ಸ್. ಅಮೈನ್ಸ್ ನನಗೆ ಎಲ್ಲಿ ಬರುತ್ತೆ, ಇಲ್ಲಿ ನೈಟ್ರೋಜನ್ ಇರೋದ್ರಿಂದ ಸಮಥಿಂಗ್ ನಾವು ಮ್ಯಾಜಿಕ್ನ ಮಾಡಿದ್ವಿ ಅಂತಂದರೆ ನನಗೆ ಇಲ್ಲಿಂದ ಅಮೈನ್ಸ್ನ ತಗೋಬೇಕು. ಹೆಂಗೆ ತಗೊಳ್ಳೋದು? ಫಸ್ಟ್ ನಾನು ಇದನ್ನು KOH ಜೊತೆ ಟ್ರೀಟ್ ಮಾಡ್ತೀನಿ. ಸಿನ್ಸ್ KOH which is having an OH minus, this OH minus will abstract the proton. ಸೊ ಈ OH minus ಈ ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಮಾಡ್ತು ಅಂದರೆ -H2 ಆಗಿ ಹೊರಗಡೆ ಹೋಗುತ್ತೆ. ದೆನ್ ನೋಡಿ, ಇಲ್ಲಿ N ಮೈನಸ್ ಉಳ್ಕೊಳ್ಳುತ್ತಲ್ವ, ಈ ಮೈನಸ್ ಮತ್ತು K ಸೇರಿಕೊಂಡು ನನಗೆ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಥ್ಯಾಲಮೈಡ್ ಫಾರ್ಮೇಷನ್ ಆಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ ಅ ಪೊಟ್ಯಾಷಿಯಮ್ ಸಾಲ್ಟ್ ಆಫ್ ಥ್ಯಾಲಮೈಡ್, ದಟ್ ಈಸ್ N-K+. ಈಗ ನಾವೇನು ಮಾಡ್ತಾ ಇದ್ದೀವಿ, ಎಗೈನ್ ಈ ಪೊಟ್ಯಾಷಿಯಮ್ ಸಾಲ್ಟ್ಸ್ನ ರೀಪ್ಲೇಸ್ ಮಾಡಿ R ಗ್ರೂಪ್ನ ಆ್ಯಡ್ ಮಾಡಬೇಕು, ಹೌದಲ್ವಾ? ಸೊ R ಗ್ರೂಪ್ನ ಆ್ಯಡ್ ಮಾಡಬೇಕು ಅಂತಂದರೆ ವಿ ಹ್ಯಾವ್ ಟು ಡೂ ಆಲ್ಕೈಲೇಷನ್. ಸೊ ವಿ ಆರ್ ಗೋಯಿಂಗ್ ಟು ಯೂಸ್ ಆಲ್ಕೈಲ್ ಹ್ಯಾಲೈಡ್. ಹ್ಯಾಲೋಜನ್ ಜೊತೆ ಏನಕ್ಕೆ ತೊಗೊಂಡಿದ್ದೀನಿ ಅಂತಂದರೆ ದಿಸ್ ಹ್ಯಾಲೋಜನ್ ಇಸ್ ಅ ಈಸಿ ಲಿವಿಂಗ್ ಗ್ರೂಪ್. ಸೊ ಇದು ಈಸಿಯಾಗಿ ಹೊಟ್ಟೋಯ್ತು ಅಂದರೆ R ಗ್ರೂಪ್ ಆ್ಯಡ್ ಆಗುತ್ತೆ. ಸೊ ನೋಡಿ, ನಾನು ಇವಾಗ ಇದನ್ನು ಆ್ಯಡ್ ಮಾಡಿದೆ ಅಂತಂದರೆ K ಮತ್ತು X ಸೇರಿಕೊಂಡು -KX ಆಗಿ ಹೊರಗಡೆ ಬರುತ್ತೆ. ಓಕೆ, ಇಲ್ಲಿಗೆ R ಆ್ಯಡ್ ಆಯಿತು ಅಂತಂದರೆ ವಿ ಆರ್ ಗೋಯಿಂಗ್ ಟು ಗೆಟ್ ಆಲ್ಕೈಲ್ ಸಬ್ಸ್ಟಿಟ್ಯೂಟೆಡ್ ಥ್ಯಾಲಮೈಡ್. ನೋಡಿ, ಆಲ್ಕೈಲ್ ಸಬ್ಸ್ಟಿಟ್ಯೂಟೆಡ್ ಥ್ಯಾಲಮೈಡ್ ಯಾವ ಥರ ಬರುತ್ತೆ, ದಟ್ ಈಸ್ NR. ನನಗಿವಾಗ ಆಲ್ಮೋಸ್ಟ್ ಮೇಜರ್ ಪಾರ್ಟ್ ಸಿಕ್ಕೋಯ್ತು. ಇಷ್ಟು ಪಾರ್ಟ್ ನಮ್ಮ ಹತ್ರ ಬಂದಿದೆ, ಆಲ್ರೆಡಿ ರೆಡಿ ಇದೆ. ಈಗ ನಾನು ಏನು ಮಾಡ್ತೀನಿ, ಇಲ್ಲಿ ಬಾಂಡ್ನ ಬ್ರೇಕ್ ಮಾಡಬೇಕು. ಸೊ ದಿಸ್ ಬಾಂಡ್ ಇಸ್ ನಾಟ್ ಈಸಿ ಟು ಬ್ರೇಕ್. ಸೊ ಇದನ್ನು ಬ್ರೇಕ್ ಮಾಡೋದಕ್ಕೋಸ್ಕರ ನಾವು ಏನು ಮಾಡ್ತೀವಿ ಅಂತಂದರೆ 2 moles ಆಫ್ NaOHನ ಆ್ಯಡ್ ಮಾಡ್ತೀವಿ. ಏನಕ್ಕೆ 2 molesನ ಆ್ಯಡ್ ಮಾಡ್ತಾ ಇದ್ದೀವಿ, ಈ ಬಾಂಡ್ ಬ್ರೇಕ್ ಮಾಡೋದಕ್ಕೆ 1 mole ಬೇಕು, ಈ ಬಾಂಡ್ ಬ್ರೇಕ್ ಮಾಡೋದಕ್ಕೆ 1 mole ಬೇಕು. ಸೊ ಅದಕ್ಕೆ 2 moles ಆ್ಯಡ್ ಮಾಡಿದ್ವಿ ಅಂತಂದರೆ ಇಲ್ಲಿ H ಆ್ಯಡ್ ಆಗುತ್ತೆ, ಇಲ್ಲಿ ONA ಆ್ಯಡ್ ಆಗುತ್ತೆ. ನೋಡಿ ಏನು ಬರುತ್ತೆ, ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. ಈ ಕಡೆ ONA ಆ್ಯಡ್ ಆಯಿತು ಅಂತಂದರೆ C ಡಬಲ್ ಬಾಂಡ್ ONA, ದಟ್ ಈಸ್ ಸೋಡಿಯಂ ಸಾಲ್ಟ್ ಬಂತು. ಇಲ್ಲೂ ಕೂಡ ಸೇಮ್ ಬೇ ಬರುತ್ತಲ್ವ, ಇಲ್ಲೂ ONA ಆ್ಯಡ್ ಆಯಿತು ಅಂತಂದರೆ ದಟ್ ಈಸ್ C ಡಬಲ್ ಬಾಂಡ್ ONA, ದಟ್ ಈಸ್ ಸೋಡಿಯಂ ಸಾಲ್ಟ್ ಆಫ್ ಥ್ಯಾಲಿಕ್ ಆ್ಯಸಿಡ್. ಈಗ ಏನು ಬರುತ್ತೆ ನೋಡಿ, ಈ NaOH ಅಲ್ಲಿ NaO ಮಾತ್ರ ಆ್ಯಡ್ ಆಗಿರೋದು, H ಮಿಕ್ಕಿದೆ ಅಲ್ವಾ. ಸೊ ಇಲ್ಲಿ ಒಂದು H ಆ್ಯಡ್ ಆಗುತ್ತೆ, ಇಲ್ಲಿ ಮತ್ತೊಂದು H ಆ್ಯಡ್ ಆಯಿತು. ಸೊ ನನಗೆ ಏನು ಬರ್ತಾ ಇದೆ ಅಂತಂದರೆ RNH2 ಬರ್ತಾ ಇದೆ. ಸೊ ದಟ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆ್ಯಸ್ ಪ್ರೈಮರಿ ಅಮೈನ್ಸ್. ಸೊ ಗ್ಯಾಬ್ರಿಯಲ್ ಥ್ಯಾಲಮೈಡ್ ಸಿಂಥಸಿಸ್ನ ಯೂಸ್ ಮಾಡಿಕೊಂಡು ನಾವು ಪ್ರಿಪೇರ್ ಮಾಡೋವಂಥ ಅಮೈನ್ ಯಾವುದಾಗಿರುತ್ತೆ ಅಂತಂದರೆ ಪ್ರೈಮರಿ ಅಮೈನ್ ಮಾತ್ರ ಆಗಿರುತ್ತೆ. ಸೊ ಆಪ್ಷನ್ A is our right answer. Next question is, when acetamide is treated with bromine and caustic soda or base, the product formed is. See here again, ನನಗಿಲ್ಲಿ ಕಾಮನ್ ನೇಮ್ ತುಂಬ ಇಂಪಾರ್ಟೆಂಟ್, ಅಸಿಟಮೈಡ್. ಅಸಿಟಮೈಡ್ ಅಂದರೆ ಏನು ಅಂತ ಗೊತ್ತಿರಬೇಕು. ಅದ್ರ ಜೊತೆಗೆ ವಿ ಆರ್ ಟ್ರೀಟಿಂಗ್ ವಿತ್ Br2 ಇನ್ ದ ಪ್ರೆಸೆನ್ಸ್ ಆಫ್ ಕಾಸ್ಟಿಕ್ ಸೋಡಾ ಆರ್ ಬೇಸ್. ಹಿಯರ್ Br2 ಇನ್ ದ ಪ್ರೆಸೆನ್ಸ್ ಆಫ್ ಕಾಸ್ಟಿಕ್ ಸೋಡಾ ಅಥವಾ ಬೇಸ್ನ ನಾವು ಯೂಸ್ ಮಾಡಿದ್ವಿ ಅಂತಂದರೆ ನನಗಿಲ್ಲಿ ಏನು ರಿಯಾಕ್ಷನ್ ಆಗುತ್ತೆ, ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್ ಆಗುತ್ತೆ. ಸೊ ಈ ಕ್ವಶನ್ ಇಸ್ ವೆರಿ ಸಿಂಪಲ್. ಫಸ್ಟ್ ನನಗೆ ರಿಯಾಕ್ಟೆಂಟ್ ಬರ್ಕೊಳ್ಳೋ ಐಡಿಯಾ ಇರಲೇಬೇಕು. ಸೊ ದಿಸ್ ಈಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅಮೈಡ್. ಇದನ್ನು ನಾವು ಅಮೈಡ್ ಫಂಕ್ಷನಲ್ ಗ್ರೂಪ್ ಅಂತ ಕರಿತಿದ್ದೀವಿ. ಅವ್ರು ಸ್ಪೆಸಿಫೈ ಆಗಿ ಅಸಿಟಮೈಡ್ ಅಂತ ಕೇಳಿರೋದ್ರಿಂದ ನಾನು ಏನು ಮಾಡ್ತಾ ಇದ್ದೀನಿ, ಅಸಿಟೈಲ್ ಗ್ರೂಪ್ನ ಬರ್ಕೋತೀನಿ. ದಿಸ್ ಇಸ್ ವಾಟ್ ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಅಸಿಟೈಲ್ ಗ್ರೂಪ್. ಅಸಿಟೈಲ್ ಗ್ರೂಪ್ ವಿತ್ ಅಮೋನಿಯಾ ಅಥವಾ ಅಸಿಟೈಲ್ ಗ್ರೂಪ್ ವಿತ್ ಅಮೈನ್ಸ್ ಕ್ಯಾನ್ ಬಿ ಕಾಲ್ ಇಟ್ ಆಸ್ ಅಸಿಟಮೈಡ್. ದಿಸ್ ಅಸಿಟಮೈಡ್ ವಿಚ್ ವಿ ಆರ್ ಟ್ರೀಟಿಂಗ್ ವಿತ್ Br2 in the presence of any base like KOH ಇರ್ಬೋದು ಅಥವಾ NaOH ಇರ್ಬೋದು, ಬೇಸ್ ಜೊತೆ ಟ್ರೀಟ್ ಮಾಡಿದ್ವಿ ಅಂತಂದರೆ ಏನಾಗುತ್ತೆ, ದಿಸ್ ಇಸ್ ಕಾಲ್ಡ್ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್. ನೇಮ್ ಹೇಳ್ತಾ ಇದೆ HBD,
ಎಚ್ ಬಿ ಡಿ ಅಂತಂದರೆ ಹ್ಯಾಪಿ ಬರ್ತ್ಡೇ ಅಲ್ಲ, ಇಟ್ ಇಸ್ ಹಾಫ್ಮನ್ ಬ್ರೋಮಮೈಡ್ ಡಿಗ್ರೇಡೇಷನ್. ಸಿ ಬ್ರೋಮಮೈಡ್ ಯೂಸ್ ಮಾಡಿರೋದ್ರಿಂದ ಬ್ರೋಮಿನ್ ಯೂಸ್ ಮಾಡ್ತಾ ಇದ್ದೀವಿ. ಬ್ರೋಮಿನ್ ದ ಪ್ರೆಸೆನ್ಸ್ ಆಫ್ KOH ಯೂಸ್ ಮಾಡಿರೋದ್ರಿಂದ ಸಿ ಈ ಕಾರ್ಬೊನಿಲ್ ಗ್ರೂಪ್ ರಿಮೂವ್ ಆಗುತ್ತೆ. ಸೊ ಕಾರ್ಬೊನಿಲ್ ಗ್ರೂಪ್ ಹೊರಗಡೆ ಹೋಯ್ತು ಅಂದರೆ CH3NH2 ಮಿಗುತ್ತೆ ಅಲ್ವಾ. ಸೊ ವಿ ಆರ್ ಗೋಯಿಂಗ್ ಟು ಗೆಟ್ CH3NH2. ದ ನೇಮ್ ಆಫ್ ದಿಸ್ ಮಾಲಿಕ್ಯೂಲ್ ಇಸ್ ಮೆಥನಮೈನ್. ಸೊ ಆಪ್ಷನ್ನ ಚೆಕ್ ಮಾಡಿ. ಎನ್ ಬ್ರೋಮೋಮೀಥೇನ್, ಬ್ರೋಮೋ ಅಸಿಟಿಕ್ ಆಸಿಡ್, ಮೆಥನಮೈನ್, ಈಥೇನ್. ಸೊ ಆಪ್ಷನ್ ಸಿ ಮೆಥನಮೈನ್ ಇಸ್ ಅ ರೈಟ್ ಆನ್ಸರ್. ನನಗೆ ಇಲ್ಲಿ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಿ ಅಂದರೆ ಆ್ಯಸಿಡ್ ಗ್ರೂಪ್ ಬರೋಕ್ಕೆ ಚಾನ್ಸ್ ಇಲ್ಲ, ಓಕೆನಾ. ಸೊ ಕನ್ಫ್ಯೂಷನ್ ಆಗಬಾರ್ದು. ಇಲ್ಲಿ ನಾವು ಬ್ರೋಮಮೈಡ್ ಡಿಗ್ರೇಡೇಷನ್ ಮಾಡ್ತಾ ಇದ್ದೀವಿ, ನೇಮ್ ಹೇಳ್ತಾ ಇದೆ ಬ್ರೋಮಮೈಡ್ ಡಿಗ್ರೇಡೇಷನ್. ಬ್ರೋಮಿನ್ನ ಯೂಸ್ ಮಾಡಿದ್ದೀವಿ, ಡಿಗ್ರೇಡ್ ಮಾಡ್ತಾ ಇದ್ದೀವಿ. ಈ ಗ್ರೂಪ್ನ ಕಂಪ್ಲೀಟಾಗಿ ಡಿಗ್ರೇಡ್ ಮಾಡಿದ್ವಿ ಅಂತಂದರೆ CH3NH2 ಇವೆರಡು ಜಸ್ಟ್ ಅಟ್ಯಾಚ್ ಆಗುತ್ತೆ.